ಈ ಬದಲಾವಣೆಗೆ ನೀವೆಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾಳ ಜನಕ್ಕೆ ನ್ಯಾಯ ಕೊಂಡ್ಕೊಳ್ಳೋದಿದೆಯಲ್ಲ, ನ್ಯಾಯ ಪಡ್ಕೊಳ್ಳೋದಿದೆಯಲ್ಲ, ಭಾಳ ದುಬಾರಿ ಆಗ್ಬಿಟ್ಟದೆ. ಈಗ ಭಾಳ ದುಬಾರಿ ಆಗ್ಬಿಟ್ಟದೆ. ಅನೇಕ ಜನ ಪಾಪ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗದೆ ದುಡ್ಡಿಲ್ದೇ ನ್ಯಾಯ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥವ್ರಿಗೆಲ್ಲ ಅನ್ಯಾಯ ಆಗ್ಬಿಡ್ತದೆ. ಅದಕ್ಕೋಸ್ಕರ ನೀವು ಅವ್ರಿಗೆ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ದುಡ್ಡು ಮಾಡೋದೇ ಒಂದು ವೃತ್ತಿ, ನಿಮ್ಮ ವೃತ್ತಿ ಉದ್ದೇಶ ಅಲ್ಲ. ದುಡ್ಡು ಮಾಡೋದೇ ಉದ್ದೇಶ ಅಲ್ಲ. ನ್ಯಾಯ ಕೊಡಿಸೋದು ಕೂಡ ಉದ್ದೇಶ ಆಗಬೇಕು. ಆಮೇಲೆ ತ್ವರಿತವಾಗಿ ನ್ಯಾಯ ಸಿಕ್ಕ ರೀತಿನಲ್ಲಿ ಮಾಡಬೇಕು. ಜಸ್ಟಿಸ್ ಡಿಲೇಡ್, ಜಸ್ಟಿಸ್ ಡಿನೈಡ್. ಜಸ್ಟಿಸ್ ಡಿಲೇಡ್, ಜಸ್ಟಿಸ್ ಡಿನೈಡ್. ಇದು ನಿಮ್ಮ ದಿನನಿತ್ಯದ ಮಂತ್ರ ಆಗಬೇಕು. ವಕೀಲರುಗಳು ಮನಸ್ಸು ಮಾಡಿದ್ರೆ ಡಿಲೇ ಆಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಒಬ್ಬರು ಲಾಯರ್ ಇದ್ರು, ಒಂದು ಇಬ್ಬರು ಜನ ಲಾಯರ್ಗಳು, ಸೀನಿಯರ್ ಅಡ್ವೊಕೇಟ್ಸ್. ನಮ್ಮ ಚಿಕ್ಕಬೋರಯ್ಯನವರು ನಮ್ಮ ಸೀನಿಯರು. ಅವರು ಯಾವ ಅಪೀಲ್ನಲ್ಲಿ ಅಥವಾ ಕೇಸ್ನಲ್ಲಿ ಸತ್ವ ಇರಲ್ಲ, ಸತ್ಯ ಇರಲ್ಲ, ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳಿರಲ್ಲ, ಅಂಥ ಕೇಸ್ಗಳನ್ನ ಅವರು ಕೊಟ್ಟು ಕಳಿಸ್ಬಿಡ್ತಿದ್ರು. ಅವ್ರದ್ದು ದೊರಸೋಮಯ್ಯಂಗಾರ್ ಅಂತ, ಪಾಪ ಬದುಕಿಲ್ಲ ಈಗ, ದೊರಸೋಮಯ್ಯಂಗಾರ್ ಅಂತ, ಕೇಶವಯ್ಯಂಗಾರ್ ಅಂತ ಇದ್ರು ಇಬ್ಬರು ಅಡ್ವೊಕೇಟ್ಸ್. ಅವರು ಕಳಿಸ್ಬಿಡೋರು. ಅವರು ಆ ಕೇಸ್ನೇ, ಸಾಕ್ಷ್ಯಾಧಾರಗಳು ಇಲ್ದಿರೋ ಕೇಸ್ನೇ 20 ವರ್ಷ 30 ವರ್ಷ ಬಿಡ್ತಿರ್ಲಿಲ್ಲ. ಒಂದು ಅರ್ಜಿ ಹಾಕೋದು, ಐ.ಎ ಹಾಕೋದು, ಐ.ಎ ಮೇಲೆ ಆರ್ಡರ್ಸ್ ಆಗುತ್ತೆ, ಅದನ್ನೆಲ್ಲ ಡಿಸ್ಟ್ರಿಕ್ಟ್ ಕೋರ್ಟಿಗೆ ತಗೊಂಡು ಹೋಗೋದು, ಡಿಸ್ಟ್ರಿಕ್ಟ್ ಕೋರ್ಟ್ನಿಂದ ಹೈಕೋರ್ಟಿಗೆ ತಗೊಂಡು ಹೋಗೋದು, ಪುನಃ ರಿಮ್ಯಾಂಡ್ ಆಗುತ್ತೆ. ಬಿಡಲೇಬಾರ್ದು ಅದು. ಈ ಥರ ಆಗಬಾರ್ದಲ್ಲ ಅಲ್ವಾ? ಕೆಲವರು ದೇ ಆರ್ ನೋನ್ ಫಾರ್ ಇಟ್ ಅಂಡ್ ದೇ ಆರ್ ವೆರಿ ಇಂಟೆಲಿಜೆಂಟ್. ಎಲ್ಲ ಇಂಟೆಲಿಜೆಂಟ್ ಆಗದೆ ಹೋದರೆ ಅದನ್ನೆಲ್ಲ ಅಷ್ಟೊಂದು ದೂರ ತಳ್ಳಕ್ಕಾಗಲ್ಲ ಕೇಸ್ನ. ದೇ ಆರ್ ವೆರಿ ವೆರಿ ಇಂಟೆಲಿಜೆಂಟ್. ಬಟ್ ಅದರಲ್ಲಿ ಏನು ಸತ್ವ ಇಲ್ಲದೆ ಇರ್ತಕ್ಕಂಥ ಕೇಸ್ನಲ್ಲಿ, ಸಾಕ್ಷ್ಯಾಧಾರಗಳು ಇಲ್ಲದೆ ಇರ್ತಕ್ಕಂಥ ಕೇಸ್ನಲ್ಲಿ ಅದು 20 ವರ್ಷ 30 ವರ್ಷ ಎಳಿಬೇಕಾದ್ರೆ ಕೋರ್ಟ್ನಲ್ಲಿ, ಇಟ್ ಇಸ್ ನಾಟ್ ಎ ಸಿಂಪಲ್ ಥಿಂಗ್. ಸೊ ಆ ಥರ ಆಗಬಾರ್ದು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಧ್ಯವಾದ ಮಟ್ಟಿಗೆ ಯಾರು ಅಶಕ್ತ ಜನರಿದ್ದಾರೆ ಸಮಾಜದಲ್ಲಿ, ಆ ಅಶಕ್ತ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ನಾ ಏನು ಲಾಯರ್ ಕೆಲಸದಲ್ಲಿ ಏನು ಸಂಪಾದನೆ ಮಾಡಲಿಲ್ಲ, ಅವತ್ತು ಖರ್ಚು ಮಾಡ್ಕೊಬಿಡ್ತಿದ್ದೆ ನಾನು. ನಾಳೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ನಾಳೆಗೆ ಏನಪ್ಪ ನನಗೆ ಬ್ರೇಕ್ಫಾಸ್ಟಿಗೆ ದುಡ್ಡಿದೆಯಾ, ತಿಂಡಿ ಊಟಕ್ಕೆ ದುಡ್ಡಿದೆಯಾ ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ಇವತ್ತು ಮುಗಿದೋದ್ರೆ ಸಾಕು ಅಂತ ಮಾಡ್ತಿದ್ದೆ. ಹಾಗೆ ನೀವು ಹಂಗೆಲ್ಲ ಮಾಡಿ ಅಂತ ಹೇಳಲ್ಲ ನಾನು. ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ಫೀಸ್ ತಗೊಳ್ಳಿ ಅಷ್ಟೇ. ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಮತ್ತು ನ್ಯಾಯ ಇದ್ದರೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲೇಬೇಕು. ಅದನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ. ಇದು ಒಂದು ಏಷ್ಯಾದಲ್ಲೇ ದೊಡ್ಡ ಬಾರ್ ಅಸೋಸಿಯೇಷನು, ಏಷ್ಯಾ ಖಂಡದಲ್ಲೇ 25,000 ಜನ ಅಡ್ವೊಕೇಟ್ಸ್ ಇದ್ದೀರಿ. ಮೆಂಬರ್ಸು. ಪ್ರಾಕ್ಟೀಸ್ ಮಾಡೋರು ಎಷ್ಟು ಜನ ಇದ್ದಾರೆ? ಕೋರ್ಟಿಗೆ ಬರೋರು
18ರಿಂದ 20,000 ಜನ. ಏನು ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್, ಇಟ್ಸ್ ಎ ವೆರಿ ಬಿಗ್ ಅಸೋಸಿಯೇಷನ್. ಅದಕ್ಕೆ ಎಲ್ಲ ಕೋರ್ಟ್ಗಳಲ್ಲೂ ಕೂಡ ಒಂದು 50 ಜನ ತುಂಬಿಕೊಂಡಿರ್ತಾರೆ. ಎಲ್ರಿಗೂ ಪ್ರಾಕ್ಟೀಸ್ ಸಿಗ್ತದ ಇಲ್ವೋ ಗೊತ್ತಿಲ್ಲ ನನಗೆ. ಅದ ಬೆಂಗಳೂರಂತ ನಗರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ನೀವು ಪ್ರಾಕ್ಟೀಸ್ ಮಾಡಿ. ಈಗ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಇವರೆಲ್ಲ ವಕೀಲರಾಗಿದ್ದವ್ರೆ. ನಮ್ಮ ಚಿಕ್ಕಬೋರೇನವರು ನಮಗೆ